ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ಶ್ರೀ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಕನಕಗುರು ಪೀಠ ಕಾಗಿನೆಲೆ ಹೊಸದುರ್ಗ ಶಾಖಾ ಮಠದ ಪೀಠಾಧ್ಯಕ್ಷ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿ, ವಿದ್ಯಾರ್ಥಿಗಳು ಶಿಸ್ತು, ಪರಿಶ್ರಮ, ಏಕಾಗ್ರತೆ ಹಾಗೂ ನಿರಂತರ ಅಧ್ಯಯನವನ್ನ ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗಿರುವಂತಹ ಒಂದು ಶಾಲೆ ಅಂತ ಪಾಂಡುರಂಗಪ್ಪನವರಿಗೆ ನಾವು ವಿಶೇಷವಾಗಿ ಈ ಸಮಾಜ ವತಿಯಿಂದ ಇದು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿರುವಂತಹ ನಮ್ಮವರೇ ಈ ಸಮಾಜದಲ್ಲಿ ರೀತಿ ಹೆಮ್ಮೆ ವಿಚಾರ ಮಾತಾಡಿ ಬಯಸ್ತೀನಿ. ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಕಾರ ಮಾಡ್ಬೇಕು. ನಮ್ಮಲ್ಲಿ ಸಾಕಾರ ಬರುತ್ತೆ. ಕೇಳಿಬೇಕಾದ್ರೆ ನಮ್ಮವ್ರಿಗಿಂತ ಬೇರೆಯವರೇ ಚೆನ್ನಾಗಿ ಅನುಕೂಲ ಪಡ್ಕೊಳ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಅಸೂಯೆ ಇರಬಾರ್ದು. ಯಾರಾದ್ರೂ ಬೆಳೀತಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಸಹಕಾರ ಮಾಡ್ಕೊಂಡು ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಹಕಾರ ಮಾಡಿದ್ರೆ ಪಾಂಡುರಂಗಪ್ಪನವರು ಇನ್ನೂ ಎತ್ತರಕ್ಕೆ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ. ನಮ್ಮವರೊಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದು ಅನ್ನುವಂತ ಒಂದು ಹೆಮ್ಮೆ ನಮ್ಮ ಸಮಾಜಕ್ಕೆ ಇದೆ. ಅದರಿಂದ ನಾನು ಪಾಂಡುರಂಗಪ್ಪ ಮತ್ತು ಅವರ ಕುಟುಂಬದವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಕಾರ್ಯಕ್ರಮ ಉದ್ಘಾಟಿಸಿ, ವಿದ್ಯಾರ್ಥಿಗಳು ಉನ್ನತ ಗುರಿ ಹೊಂದಿ ತಂದೆ ತಾಯಿಯ ಕನಸುಗಳನ್ನ ನನಸಾಗಿಸಲು ಶ್ರಮಿಸಬೇಕು ಎಂದರು. ಕಾಣೋಣ, ಹಾಗೆ ನಮ್ಮ ಮಕ್ಕಳಿಗೆ ಭವಿಷ್ಯ ರೂಪಿಸೋಣ. ಇವತ್ತು ಹೊರಗಡೆ ಸಮಾಜ ಎಷ್ಟು ಆತಂಕದಿಂದ ಕೂಡಿದೆ ಅಂತ ಹೇಳಿದ್ರೆ ನಾವು ಗಮನಿಸ್ತಾ ಇದ್ದೀರಿ. ನಾವು ಇಷ್ಟೊತ್ತು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದೆ. ಇವತ್ತು ವಿದ್ಯಾವಂತ ಯುವಕರು ಮಾಡುವಂತ ಅಪರಾಧಗಳು, ವಿದ್ಯಾವಂತರು ಮಾಡತಕ್ಕಂತ ಅದು ಯಾವುದೇ ಇರಬಹುದು, ಅದು ಸಮಾಜದಲ್ಲಿ ನಡೀತಕ್ಕಂಥ ಇದು ಅಂದ್ರೆ ಏನಾಗ್ತಾ ಇದೆ, ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಆದ್ರೆ ನೀತಿ ಪಾಠ ಹೇಳ್ಕೊಡ್ತಾ ಇಲ್ಲ, ಸಮಾಜದ ಮಾನವೀಯ ಗುಣಗಳನ್ನ ಕಳಿಸ್ತಾ ಇಲ್ಲ. ಅಥವಾ ಯಾಕೆ ಅಂತ ಹೇಳಿದ್ರೆ ಈ ಕ್ಯಾಂಪಸ್ ಅಲ್ಲೆಲ್ಲ ಒಳ್ಳೆದನ್ನೇ ಕಲಿತಾರೆ ಮಕ್ಕಳು. ಶಾಂತಿನಿಕೇತನ ಹೆಸರಿಟ್ಟವ್ರೆ ಪಾಂಡುರಂಗಪ್ಪನವರು. ರವೀಂದ್ರನಾಥ ಟ್ಯಾಗೂರ್ ಅವರು ಕಟ್ಟಿದ್ದು ಶಾಂತಿನಿಕೇತನ ವಿಶ್ವವಿದ್ಯಾಲಯ. ಪ್ರಜಾಪ್ರಗತಿ ಸಂಪಾದಕ ಎಸ್ ನಾಗಣ್ಣ, ರಘು ಆಸ್ಪತ್ರೆ ಸಂಸ್ಥಾಪಕ ಡಾಕ್ಟರ್ ಕೆಸಿ ರಘು, ಅಬಕಾರಿ ಇಲಾಖೆ ಡಿವೈಎಸ್ಪಿ ವಿ ಶೇಖರಪ್ಪ ಹಾಗೂ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ಸಿಟಿ ಮುದ್ದುಕುಮಾರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪುರಸ್ಕಾರ ನೀಡಲಾಯಿತು. ಸಂಘದ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ಹಲವು ಗಣ್ಯರು ಹಾಗೂ ಸಂಘ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಬೀಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.